ಏನು ತುಂಬ ಖುಷಿಲಿರೋ ಆಗಿದೆ? ಖುಷಿನಾ? ನನಗೆ ಆ ಖುಷಿ. ಪಾಪ ದೀಪ ಇಲ್ಲ ಅನ್ನೋ ನೋವು ನನಗೆ ತುಂಬ ಕಾಡ್ತಿದೆ ಅಣ್ಣ. ಆದ್ರೆ ಏನು ಮಾಡೋದು, ಅವಳಿಲ್ಲ ಅಂತ ದಿನ ಹತ್ಕೊಂಡು ಕೂರೋಕ್ಕಾಗತ್ತಾ? ನನಗೆ ಯಾಕೋ ದೀಪನ್ ಸಾವಿನ ಹಿಂದೆ ನಮ್ಮವ್ರದೇ ಕೈವಾಡ ಇದೆ ಅಂತ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ನಿನಗೇನು ಅನ್ಸುತ್ತೆ? ಯಾರಿಗೆ ಗೊತ್ತನ ಅವಳು ಯಾರ್ಯಾರ ಜೊತೆ ದ್ವೇಷ ಕಟ್ಕೊಂಡಿದ್ದೋ, ಅವಳು ಮಾಡಿದ ತಪ್ಪಿಂದಾನೋ ಅಥವಾ ಅವಳ ಹಣೆ ಬರನೇ ಸರಿ ಇರ್ಲಿಲ್ವೋ, ಯಾರಿಗೆ ಗೊತ್ತು. ಒಟ್ಟಿನಲ್ಲಿ ಜೀವ ಕಳ್ಕೊಂಡು. ಸರಿ, ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ಮುಂದೆ ಅಂದರೆ ದೀಪನ್ ಸಾವಿನ ಬಗ್ಗೆ ನಿನಗೇನು ಗೊತ್ತಿಲ್ಲ ಅಂತ ಆಯಿತು. ನನಗೇನು ಗೊತ್ತಿರುತ್ತೆ? ಅಲ್ಲ, ಇನ್ನು ತಿಳ್ಕೊಳ್ಳೋದೇನಿದೆ? ಸರಿ, ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ಯಾ? ಏನು ಇಷ್ಟೊಂದು ಪ್ರಶ್ನೆ ಕೇಳ್ತಿದ್ಯಾ? ಯಾವ ವಿಚಾರ? ಅದೇ ಚಿರು ಭವಿಷ್ಯದ ಬಗ್ಗೆ. ಈಗ ನಾನು ಏನೂ ಮಾಡಲ್ಲ. ಮೊದಲು ದೀಪ ಇಲ್ಲ ಅನ್ನೋ ನೋವಲ್ಲಿರೋ ಚಿರುನ ಸಮಾಧಾನ ಮಾಡಿ ಆಮೇಲೆ ಏನೇನು ಮಾಡಬೇಕು ಅಂತ ಯೋಚನೆ ಮಾಡಿದೆ. ಎಂಥ ಛತ್ರಿ ಇರಬೇಡ ಇವಳು. ಮಾಡೋದೆಲ್ಲ ಮಾಡಿ ಏನೂ ಆಗೇ ಇಲ್ಲ ಅಂತ ನಾಟಕ ಮಾಡ್ಕೊಂಡು ಓಡಾಡ್ತಿದ್ದಾಳೆ. ನಿನ್ನ ಯಾಕಾದರೂ ನನ್ನ ತಂಗಿಯಾಗಿ ಸಿಗ್ತಾ ಗೊತ್ತಿಲ್ಲ. ಕರ್ಮಕ್ಕೆ ಗಂಟು ಬಿದ್ದಿದೆಯಾ. ಅನ್ಯಾಯವಾಗಿ ದೀಪನ್ ಜೀವ ಬಲಿ ತಗೊಂಡಿಲ್ಲ. ಆ ದೇವ್ರು ನಿನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ಮಾಡಿರೋ ತಪ್ಪಿಗೆ ನಿನಗೆ ಶಿಕ್ಷೆ ಆಗಲಿ ಅಂತ ದಿನಾ ದೇವರಲ್ಲಿ ಬೇಡ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ತಿಂಡಿ ತಿನ್ನಿ. ಅದಕ್ಕೆ ಬೇಡ. ಗೊತ್ತಲ್ಲ, ತಿಂಡಿ ತಿನ್ನು. ಎಷ್ಟು ದಿನ ಅಂತ ಹೀಗೆ ಉಪವಾಸ ಇರ್ತೀಯಾ? ದೀಪು ವಾಪಸ್ ಬರೋವರೆಗೂ. ದೀಪು ನಮ್ಮ ಜೊತೆ ಇಲ್ಲ ಅಂತ ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ಸ್ವಲ್ಪ ತಿನ್ನಿ. ಅದಕ್ಕೆ ಬೇಡ ಅಂತ ಹೇಳಿದ್ಮೇಲೆ ನೀವು ತಿನ್ನಿ. ಅಂಬುಜ, ಅಲ್ಲಿ ಪಕ್ಕದಲ್ಲಿ ಇಡೆ. ಅವಳಿಗೆ ಯಾವಾಗ ಬೇಕೋ ಅವಾಗ ತಿನ್ಕೊಳ್ಳಿ. ದೇವ್ರ ಪೂಜೆ ಮಾಡಿದ್ಯಾ? ಇಲ್ಲ ಅಣ್ಣ. ಪೂಜೆ ಮಾಡೋ ಹೋಗು. ನಮ್ ದೀಪನ ಕಿತ್ಕೊಂಡಿರೋರಿಗೆ ದೀಪ ಬೇರೆ ಹಚ್ಬೇಕಾ? ಇನ್ಯಾವತ್ತಿ ಈ ಮನೆಯಲ್ಲಿ ದೇವ್ರ ಪೂಜೆ ಮಾಡ್ಬೇಡ ಅಂಬುಜ. ದೇವ್ರು ಅನ್ನೋದು ನಮ್ ಪಾಲಿಗಿಲ್ಲ. ಇಷ್ಟ ದಿನ ನಂಬಿದಿಕ್ಕೆ ಏನ್ ಕೊಟ್ಟ ಅವನು? ನನ್ ಮಗಳು ಏನ್ ತಪ್ಪು ಮಾಡಿದ್ಲು ಅಂತ ಅವಳಿಗೆ ಜೀವ ಹೋಗೋ ಶಿಕ್ಷೆ ಕೊಟ್ಟ. ದೀಪ ಸತ್ತಿಲ್ಲ, ಒಂದ್ಸಲ ನಮ್ ಜೊತೆನೇ ಇದ್ದಾಳೆ. ಆದರೆ ಅವಳ ನೆನಪು ಯಾವಾಗ್ಲೂ ನಮ್ ಜೊತೆನೇ ಇರುತ್ತೆ ಅಂತ ಹೇಳ್ತಾ ಇರೋದು. ಆಗಿರೋ ನೋವೇ ಸಾಕು ಅಂಥದ್ದಲ್ಲಿ ಈ ತರ ಗೋಳಾಡ್ಸಿದ್ರೆ ಏನ್ ಮಾಡ್ಬೇಕು ಹೇಳು? ದೀಪ ನಾವು ಅನ್ಕೊಂಡಂಗೆ ಎಲ್ಲಾನು ಆಯ್ತು. ಇನ್ ಮುಂದೆ ಪ್ರಪಂಚ ದೃಷ್ಟಿಲಿ ದೀಪ ಇಲ್ಲ. ಇಂಥ ಸಂದರ್ಭದಲ್ಲಿ ಚಿರು ಅವ್ರ ಅತ್ತಿಗೆ ದಿಶನ ಮದುವೆ ಆಗೋದಕ್ಕೆ ಚಿರುನ ಹೇಗೆ ಒಪ್ಪಿಸ್ತಾರೆ ಏನೋ ಗೊತ್ತಿಲ್ಲ. ಅವನು ಒಪ್ಕೊಳ್ತಾನೆ ಅಂತ ನಂಬಿಕೆನೂ ನನಗಿಲ್ಲ. ಅವನು ದೀಪ ಇಲ್ಲ ಅನ್ನೋ ನೋವಲ್ಲಿದ್ದಾನೆ. ಅದು ಅಲ್ಲದೆ ಇತ್ತೀಚೆಗಷ್ಟೇ ಅವನಿಗೆ ದೀಪದ ಮೇಲೆ ಪ್ರೀತಿ ಹುಟ್ಟಿದ್ದು. ಅವಳನ್ನ ಬಿಟ್ಟಿರಕ್ಕಾಗದೇ ಇರೋಷ್ಟು ಹಚ್ಕೊಂಡಿದ್ದ. ಇಂಥ ಸಂದರ್ಭದಲ್ಲಿ, ಇಂಥ ಪರಿಸ್ಥಿತಿಲಿ ಅವನು ಅವಳನ್ನ ಹೇಗೆ ಒಪ್ಕೋತಾನೆ? ಆದ್ರೂ ಚಿರು ದಿಶಾ ರೂಪದಲ್ಲಿರೋ ದೀಪನ್ನ ಮದ್ವೆ ಆಗ್ಲೇಬೇಕು. ಬೇರೆ ಆಪ್ಷನ್ ಇಲ್ಲ. ಒಂದ್ ವೇಳೆ ಅವನು ಒಪ್ಲಿಲ್ಲ ಅಂದ್ರೆ ಇಡೀ ಜೀವನ ದಿಶಾಗೆ ಇರ್ಬೇಕಾಗುತ್ತೆ. ಅವಳ ಲೈಫೇ ಹಾಳಾಗುತ್ತೆ. ಅದೇ ಸಂದರ್ಭ ಬರಲಿಲ್ಲ. ಇಂಥದನ್ನು ಮಾಡು ಅಂತ ನೀವು ಕೈ ತೋರಿಸಿ ಹೇಳಿದ್ದನ್ನ ತಲೆಗೊತ್ಕೊಂಡು ಮಾಡ್ತೀವಿ.
ಹೇಳಿದ್ದನ್ನ ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಹೇಳಲ್ಲ. ಇದು ನಿಮ್ಮ ಮಗನಾಗಿ ನಾನು ನಿಮಗೆ ಕೊಡ್ತಿರೋ ಪ್ರಾಮಿಸ್. ಮಾವ ಅಕ್ಕ, ನೀವಿಲ್ಲಿರೋದು ಒಳ್ಳೇದೇ ಆಯ್ತು. ಮಾವನ್ಗೆ ಯಾವ ಟೈಮಲ್ಲಿ ಯಾವ ಮಾತ್ರೆ ಕೊಡಬೇಕು ಅಂತ ನಾನು ಎಲ್ಲ ಈ ಬಾಕ್ಸಲ್ಲಿ ಎತ್ತಿಟ್ಟಿದ್ದೀನಿ. ಲಿಸ್ಟ್ ಇದೆ. ಇಲ್ಲಿ ನೋಡಿ, ಇದು ಬೆಳಗ್ಗೆ ಕೊಡಬೇಕು, ಇದು ರಾತ್ರಿ, ಇದು ಮಧ್ಯಾಹ್ನ, ಆಯ್ತಾ? ಎಲ್ಲ ಬರ್ತಿದ್ದೀನಿ. ಇವಾಗ ಕೊಡೋ ಮಾತ್ರೆ ನಾನು ಈಗಲೇ ಕೊಟ್ಬಿಡ್ತೀನಿ. ಮಾವ ತಗೊಳ್ಳಿ ಮಾತ್ರೆ. ದಿಶಾ, ಏ ದಿಶಾ, ನೀನು ಇವ್ರನ್ನ ಮಾವ ಅಂತ ಕರೆದ್ಯಾ? ಅದು ಇಷ್ಟು ದಿನ ಅಂಕಲ್ ಅಂತ ಕರೀತಿದ್ದೆ, ಆದರೆ ಇವಾಗಿಂದ ಮಾವ ಅಂತ ಕರೆಯೋಣ ಅಂತ ಅನ್ಕೊಂಡೆ. ಹೋಪ್ ದಟ್ಸ್ ಓಕೆ. ಯಾಯ, ನೀನಿಲ್ಲಿ ಯಾರನ್ನ ಹೇಗ್ ಬೇಕಾದ್ರೂ ಕರಿಬೋದು. ಆ ಲಿಬರ್ಟಿ ನಿಂಗಿದೆ. ಥ್ಯಾಂಕ್ಸ್ ಮಿಸ್ ಸೌಂದರ್ಯ. ಮಾವ ತಗೊಳ್ಳಿ ನೀರು. ಒಂದು ನಿಮಿಷ ದಿಶಾ, ನಾನು ಬರ್ತೀನಿ. ಶಾ, ದಿಶಾ,